ಹಾಯ್ ಬಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ದಿನ ನಮ್ಮ ಟೀಮ್ ಇಂಡಿಯಾಗೆ ಎಷ್ಟು ಕ್ರೂಷಿಯಲ್, ಎಷ್ಟು ಇಂಪಾರ್ಟೆಂಟ್ ಡೇ ಅಂತ ಹೇಳಿದ್ರೆ ಲಿಟ್ರಲಿ ಫ್ಯೂಚರಲ್ಲಿ ಮರೆಯಂಗೆ ಇಲ್ಲ. ಈ ಒಂದು ಡೇನ ಎಲ್ಲಾನು ಕೂಡ ಅನ್ಕೊಂಡಂಗಾದ್ರೆ ಮಾತ್ರ, ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ದಿನ ಡಿಸೈಡ್ ಮಾಡುತ್ತೆ ಟೀಮ್ ಇಂಡಿಯಾ ಮುಂದೆ ಹೋಗುತ್ತಾ ಇಲ್ಲ ಮನೆ ಕಡೆ ಹೋಗುತ್ತೆ ಅಂತ. ಬಿಕಾಸ್ ಇವತ್ತು ಎರಡು ಮ್ಯಾಚ್ ಇದೆ, ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್ ಮತ್ತೆ ಜಿಂಬಾಬ್ವೆ ವರ್ಸಸ್ ಇಂಡಿಯಾ. ಸೊ ಸೆಕೆಂಡ್ ಮ್ಯಾಚ್ ಟೀಮ್ ಇಂಡಿಯಾಗೆ ಎಷ್ಟು ಇಂಪಾರ್ಟೆಂಟು, ಬಿಗ್ ಮಾರ್ಜಿನಿಂದ ಗೆಲ್ಲೋದು. ಸೊ ಫಸ್ಟ್ ಮ್ಯಾಚ್ ಕೂಡ ಟೀಮ್ ಇಂಡಿಯಾಗೆ ಅಷ್ಟೇ ಇಂಪಾರ್ಟೆಂಟು, ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲೋದು. ಸೌತ್ ಆಫ್ರಿಕಾ ಅಂತೂ ಸಕ್ಕತ್ತಾಗಿ ಫಾರ್ಮ್ ಮಾಡಿದ್ದಾರೆ, ಮತ್ತು ವೆಸ್ಟ್ ಇಂಡೀಸ್ ಕೂಡ ಕೇಳಂಗೆ ಇಲ್ಲ. ದೈತ್ಯರು ಮಗ ಜಿಂಬಾಬ್ವೆ ವಿರುದ್ಧ ಯಾವ ಥರ ಹೊಡೆದ್ರು ಅಂತ ಹೇಳಿದ್ರೆ ಲಿಟರಲಿ ಜಿಂಬಾಬ್ವೆ ಸೂಪರ್ ಏಟ್ಗೆ ಬಂದು ಹಂಗೆ ಕಳೆದೋಗ್ಬಿಟ್ರು. ಯಾವ ಥರ ಲೀಗ್ ಮ್ಯಾಚಸಲ್ಲಿ 4 ಮ್ಯಾಚ್ ಗೆದ್ಕೊಂಡು ಬಂದುಬಿಟ್ರು ಸೂಪರ್ ಏಟ್ಗೆ. ಸೊ ಸೂಪರ್ ಏಟಲ್ಲಿ ಅವ್ರಿಗೆ ಗೊತ್ತಾಗ್ತದೆ ಯಾವ ಥರ ಕಾಂಪಿಟೇಷನ್ ಇರುತ್ತೆ ಅಂತ. ಸೊ ಸಿಕಂದರ್ ರಾಜ ಅಂತೂ ಟೀಮ್ ಇಂಡಿಯಾ ವಿರುದ್ಧ ಒಂದು ಬಿಗ್ ಸ್ಟೇಟ್ಮೆಂಟ್ ಹಾಕೊಟ್ಟಿದ್ದಾರೆ. ನಾವಂತೂ ಟೀಮ್ ಇಂಡಿಯಾಗಿಂತ ಏನು ಕಡಿಮೆ ಇಲ್ಲ, ಬಿಕಾಸ್ ಈ ಒಂದು ಗ್ರೂಪಲ್ಲಿ ನೋಡ್ತಾ ನಮ್ಗೆ ಇನ್ನೂ ಸ್ಟಿಲ್ ಚಾನ್ಸ್ ಇದೆ ಸೆಮಿಫೈನಲ್ಸ್ಗೆ ರೀಚ್ ಆಗೋಕ್ಕೆ ಅಂತ. ಒಂದು ಹಂಗೆ ಸಕ್ಕತ್ತಾಗಿ ಟಕ್ಕರ್ನ ಕೊಟ್ಟಿದ್ದಾರೆ. ಒಂದು ಟಕ್ಕರ್ ಉಳ್ಕೊಳ್ತಾ ಇಲ್ಲೋ ಅಂತ ಗೊತ್ತಿಲ್ಲ, ಬಟ್ ನನಗೇನೋ ಅನ್ನಿಸ್ತಾ ಇದೆ ಈ ಒಂದು ಗ್ರೂಪ್ 1ನಲ್ಲಿ ಜಿಂಬಾಬ್ವೆ ಅವರು ಸರಿಯಾಗಿ ತಗೊಳಕೊಂಡಿದ್ದಾರೆ ಮಗ. ಯಾವಾಗ ಬೇಕಿದ್ರು ಇವ್ರನ್ನ ಯೂಸ್ ಮಾಡ್ಕೋಬಹುದು ಅಂತ ಅನ್ನಿಸ್ತಾ ಇದೆ, ಬಟ್ ಹೇಳೋಕ್ಕಾಗಲ್ಲ ಬಿಕಾಸ್ ಜಿಂಬಾಬ್ವೆ ಕೂಡ ಒಳ್ಳೆ ಕ್ರಿಕೆಟ್ ಆಡ್ಕೊಂಡು ಬಂದಿರೋದು. ಬಟ್ ವೆಸ್ಟ್ ಇಂಡೀಸ್ ಅವರಂತೂ ಸರಿ ಕೊಟ್ಟರು ಬ್ರೋ ಫಸ್ಟ್ ಮ್ಯಾಚಲ್ಲಂತೂ. ಆ ಒಂದು ಕ್ಯಾಚ್ನ ಇಟ್ಮೇಲೆ ಕ್ಯಾಚ್ನ ಬಿಟ್ಮೇಲೆ ಅಂತೂ ಸರಿಗೆ ಹೊಡೆದ್ರು. ಓಕೆ, ಬಟ್ ಫಸ್ಟ್ ಮ್ಯಾಚ್ ನಮ್ಮ ಟೀಮ್ ಇಂಡಿಯಾಗೆ ಎಷ್ಟು ಕ್ರೂಷಿಯಲ್ ಅಂತ ಹೇಳಿದ್ರೆ ಸೌತ್ ಆಫ್ರಿಕಾ ಅವರು ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲೇಬೇಕು. ಯಾವ ಥರ ಅಂತ ಹೇಳಿದ್ರೆ ಮಿನಿಮಮ್ ಒಂದು 30 ರನ್ಸಿಂದ ಗೆಲ್ಲಬೇಕು, ಇಲ್ಲ ಅಂತ ಹೇಳಿದ್ರೆ ಟೀಮ್ ಇಂಡಿಯಾ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಸೌತ್ ಆಫ್ರಿಕಾ ಕೂಡ ಕ್ರೂಷಿಯಲ್ ಡೇ ಅಂತಲೇ ಹೇಳ್ಬೋದು ಇವತ್ತಿನ ದಿನ. ಬಿಕಾಸ್ ಏನಾದರೂ ಇವತ್ತಿನ ಮ್ಯಾಚ್ ಏನಾದರೂ ವೆಸ್ಟ್ ಇಂಡೀಸ್ ಗೆದ್ಬಿಟ್ರೆ ಅವ್ರಿಗೆ ಸ್ವಲ್ಪ ಥ್ರೂ ಆಗಿಬಿಡ್ತಾರೆ, ಆಲ್ಮೋಸ್ಟ್ ಥ್ರೂ ಆಗ್ತಾರೆ. ಬಿಕಾಸ್ ವೆಸ್ಟ್ ಇಂಡೀಸ್ಗೂ ಕೂಡ ಇಂಡಿಯಾ ಮೇಲೆ ಕೂಡ ಮ್ಯಾಚ್ ಇದೆ. ಸೊ ವೆಸ್ಟ್ ಇಂಡೀಸ್ರು ಅಷ್ಟೊಂದು ಮ್ಯಾಟರ್ ಆಗಲ್ಲ ಇವತ್ತಿನ ಮ್ಯಾಚಲ್ಲಿ. ಬಟ್ ವೆಸ್ಟ್ ಇಂಡೀಸ್ ಏನಾದರೂ ಗೆದ್ದುಬಿಟ್ರೆ ಟೀಮ್ ಇಂಡಿಯಾಗೆ ಸಖತ್ ಸಂಕಷ್ಟ ಮಗ. ಏನು ಬೇಕಿರೋ ಆಗ್ಬೋದು, ಟೀಮ್ ಇಂಡಿಯಾ ಆಲ್ಮೋಸ್ಟ್ ಆಚೆ ಹೋಗೋ ಥರ ಕಾಣಿಸ್ಬಿಡುತ್ತೆ ಇವತ್ತಿನ ಮ್ಯಾಚ್ ಏನಾದರೂ ವೆಸ್ಟ್ ಇಂಡೀಸ್ ಗೆದ್ದರೆ. ಸೊ ನಮಗೆ ಸೌತ್ ಆಫ್ರಿಕಾ ಗೆಲ್ಲೇಬೇಕು. ಸೌತ್ ಆಫ್ರಿಕಾ ಗೆದ್ದರೆ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಸೌತ್ ಆಫ್ರಿಕಾ ಆಲ್ರೆಡಿ ಟೀಮ್ ಇಂಡಿಯಾ ವಿರುದ್ಧ ಗೆದ್ದುಬಿಟ್ಟಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಇನ್ನೊಂದು ಮ್ಯಾಚ್ ಉಳ್ಕೊಳ್ಳುತ್ತೆ ಜಿಂಬಾಬ್ವೆ ವಿರುದ್ಧ ಮಾರ್ಚ್ 1ನೇ ತಾರೀಕು. ಸೊ ಅವತ್ತಿನ ಮ್ಯಾಚಲ್ಲಿ ಜಿಂಬಾಬ್ವೆ ವಿರುದ್ಧ ಆಲ್ಮೋಸ್ಟ್ ಗೆದ್ದೇ ಗೆಲ್ತಾರೆ ಮಗ ಸೌತ್ ಆಫ್ರಿಕಾ, ಬಿಕಾಸ್ ಅಲ್ಲಿ ಬೆಂಕಿ ಟೀಮ್ ಇದೆ, ಏನು ಬೇಕಿರೋ ಆಗ್ಬೋದು. ಬಟ್ ಜಿಂಬಾಬ್ವೆ ಯಾವಾಗ ಯಾರು ಹರ್ಟ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಾನಂತೂ. ಇವತ್ತಿನ ದಿನದಲ್ಲಿ ಏನಾದರೂ ಇಂಡಿಯಾಗೆ ಹರ್ಟ್ ಮಾಡಿದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ, ಮತ್ತು ಪಾಯಿಂಟ್ಸ್ ಟೇಬಲ್ ಕೂಡ ಬೆಂಕಿ ಥರನೇ ಇದೆ. ಸೊ ಸೆಕೆಂಡ್ ಮ್ಯಾಚು ನಮ್ಮ ಟೀಮ್ ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಯಾವ ಲೆವೆಲ್ಗೆ ಗೆಲ್ಲಬೇಕು ಅಂತ ಹೇಳಿದ್ರೆ 200 ರನ್ನ ಹೊಡಿಬೇಕು ಬ್ಯಾಟಿಂಗ್ನ ತಗೊಂಡು. ಸೊ 200 ರನ್ನ ಹೊಡೆದ್ಬಿಟ್ಟು ಮಿನಿಮಮ್ 120-130 ಒಳಗೆ ಅವ್ರನ್ನ ಹಾಲ್ಔಟ್ ಮಾಡಬೇಕು ಜಿಂಬಾಬ್ವೆ ಅವ್ರನ್ನ. ಅವಾಗ ಟೀಮ್ ಇಂಡಿಯಾಗೆ ಈ ಒಂದು ಕಾಂಪಿಟೇಷನ್ ಇನ್ನೂ ಸ್ಟಿಲ್ ಉಳ್ಕೋತಾರೆ. ಇಲ್ಲ ಅಂತ ಹೇಳಿದ್ರೆ ಜಿಂಬಾಬ್ವೆ ಅವ್ರನ್ನ ಒಂದು 70ಗೆ ಹಾಲ್ಔಟ್ ಮಾಡಿಬಿಟ್ಟು ಆ ಒಂದು ರನ್ನ 10 ಓವರ್ಸಲ್ಲಿ ಮುಗಿಸ್ಬಿಟ್ರೆ ಇನ್ನೂ ಅಡ್ವಾಂಟೇಜ್ ತುಂಬ ಇರುತ್ತೆ ಟೀಮ್ ಇಂಡಿಯಾಗೆ. ಸೊ ಈ ಒಂದು ಗ್ರೂಪಲ್ಲಿ ಆಲ್ರೆಡಿ ಹೇಳ್ದಂಗೆ ಜಿಂಬಾಬ್ವೆ ಅಂತೂ ಸರಿಯಾಗಿ ತಗೊಳಾಕೊಂಡಿದ್ದಾರೆ. ಯಾವಾಗ ಯಾರಿಗೆ ಯೂಸ್ ಆಗ್ತಾರೋ ಗೊತ್ತಿಲ್ಲ, ಇಲ್ಲ ಅಂತ ಹೇಳಿದ್ರೆ ಯಾರಿಗೆ ಯಾವಾಗ ಹರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಏನೋ ಒಂದು ಮಾಡ್ತಾರೆ ಜಿಂಬಾಬ್ವೆ ಈ ಒಂದು ಗ್ರೂಪಲ್ಲಿ. ಸೊ ಈ ಥರ ಇರೋದು. ಮತ್ತು ಪಾಯಿಂಟ್ಸ್ ಟೇಬಲ್ ಕೂಡ ನೋಡ್ತಾ ಇದ್ದಾರೆ, ವೆಸ್ಟ್ ಇಂಡೀಸ್ ಅವರು ಬೆಟರ್ ಆಗಿ ರನ್ ರೇಟ್ನು ಕೂಡ ಇಟ್ಕೊಂಡಿದ್ದಾರೆ, ಸೌತ್ ಆಫ್ರಿಕಾ ಕೂಡ ಬೆಟರ್ ಆಗಿ ರನ್ ರೇಟ್ ಇಟ್ಕೊಂಡಿದ್ದಾರೆ. ವೆಸ್ಟ್ ಇಂಡೀಸ್ ಏನಾದರೂ ಇನ್ನೂ ಅವರಿಗೆ ತುಂಬ ಚಾನ್ಸ್ ಇದೆ, ಬಿಕಾಸ್ ಇಬ್ಬರಿಗೂ ಕೂಡ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ಗೆ ಬೆಟರ್ ರನ್ ರೇಟ್ ಇರೋದ್ರಿಂದ ಅವರು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ಇಬ್ಬರು ಕೂಡ ಕ್ರೂಷಿಯಲ್ ಡೇ ಆಗುತ್ತೆ. ವೆಸ್ಟ್ ಇಂಡೀಸ್ ಅವರು ಸೋಲ್ಬೇಕು ಮಗ. ವೆಸ್ಟ್ ಇಂಡೀಸ್ ಸೋತರೆ ಮಾತ್ರ ನಮ್ಮ ಟೀಮ್ ಇಂಡಿಯಾಗೆ ಇವತ್ತು ಚಾನ್ಸ್ ಇರೋದು. ಸೌತ್ ಆಫ್ರಿಕಾ ಹಿಂಗೆ ಹೋದ್ರು ಈ ಒಂದು ಗ್ರೂಪಿಂದ ಕ್ವಾಲಿಫೈ ಆಗ್ತಾರೆ ಅಂತ ನನಗೇನೋ ಅನ್ನಿಸ್ತದೆ. ಬಿಕಾಸ್ ವೆಸ್ಟ್ ಇಂಡೀಸ್ ಮೇಲೆ ಗೆಲ್ಲೋದು ತುಂಬ ಈಸಿ ಅಂತೂ ಇಲ್ಲ, ಬಿಕಾಸ್ ವೆಸ್ಟ್ ಇಂಡೀಸ್ ಅವರಂತೂ ಯಾವ ಲೆವೆಲ್ಗೆ ಪ್ಲೇಯಿಂಗ್ 11 ಇದೆ ಅಂತ ಹೇಳಿದ್ರೆ 11 ಜನ ಬ್ಯಾಟಿಂಗ್ ಆಡ್ತಾರೆ ಬ್ರೋ. 11 ಜನ ಬ್ಯಾಟಿಂಗ್ ಆಡ್ತಾರೆ. ಸೌತ್ ಆಫ್ರಿಕಲ್ಲಿ ಕೂಡ ಅಷ್ಟೊಂದು ಆ ಲೆವೆಲ್ಗೇನು ಬ್ಯಾಟ್ಸ್ಮನ್ ಅಂತೂ ಇಲ್ಲ. ಬಿಲೋ 4-5 ಮೆಂಬರ್ಸ್ ಯಾರು ಕೂಡ ಬ್ಯಾಟಿಂಗ್ನೇ ಆಡಲ್ಲ, ಆ ಥರ ಇದೆ. ಬಟ್ ವೆಸ್ಟ್ ಇಂಡೀಸ್ ಅವರು ಬಂದವರೆಲ್ಲ ಹೊಡಿತಾರೆ. ಏನಾದರೂ ಇವತ್ತು ಹರ್ಟ್ ಮಾಡಿದ್ರೆ ಸೌತ್ ಆಫ್ರಿಕಾಗೆ ನಮ್ಮ ಟೀಮ್ ಇಂಡಿಯಾಗೆ ತುಂಬ ಕ್ರೂಷಿಯಲ್ ಆಗುತ್ತೆ. ಸೊ ಟೀಮ್ ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಗೆಲ್ಲಬೇಕು. ಮತ್ತು ಸೆಕೆಂಡ್ ಮ್ಯಾಚು ಕೂಡ ಇದೆ ಮಾರ್ಚ್ 1ನೇ ತಾರೀಕು, 3ನೇ ಮ್ಯಾಚ್ ಸೌತ್ ಆಫ್ರಿಕಾಗೆ, ಇಂಡಿಯಾಗೆ ವೆಸ್ಟ್ ಇಂಡೀಸ್ ಮೇಲೆ ಮಾರ್ಚ್ 1ನೇ ತಾರೀಕು. ಅವತ್ತಿನ ದಿನ ನಮ್ಮ ಟೀಮ್ ಇಂಡಿಯಾದವರು ಲೇಸಿ ಮಾಡೋಂಗೆ ಇಲ್ಲ. ಇವತ್ತು ಎಲ್ಲನೂ ಕೂಡ ಅಂದ್ಕೊಂಡಂಗೆ ಆದರೆ ಟೀಮ್ ಇಂಡಿಯಾಗೆ ಮಾರ್ಚ್ 1ನೇ ತಾರೀಕು ಕೂಡ ಕ್ರೂಷಿಯಲ್ ಡೇ ಆಗುತ್ತೆ ಟೀಮ್ ಇಂಡಿಯಾಗೆ. ಬಿಕಾಸ್ ಅವತ್ತಿನ ದಿನ ಸೌತ್ ಆಫ್ರಿಕಾ ವರ್ಸಸ್ ಜಿಂಬಾಬ್ವೆ ಇದೆ, ಮತ್ತು ಅವತ್ತೇ ದಿನಲ್ಲಿ 2 ಮ್ಯಾಚ್ ಇದೆ, ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್. ಸೊ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್, ಇಂಡಿಯಾದವರು ವೆಸ್ಟ್ ಇಂಡೀಸ್ ಅವ್ರನ್ನ ಈಸಿಯಾಗಿ ತಗೊಳ್ಳೋಂಗೆ ಇಲ್ಲ. ಬಿಕಾಸ್ ವೆಸ್ಟ್ ಇಂಡೀಸ್ ಅಂತೂ ಅದಕ್ಕೆ ಕೋಚ್ ಆಗಿರೋದು ಯಾರು, ಡ್ಯಾರನ್ ಸ್ಯಾಮಿ ಬ್ರೋ. 2 ಸಲ T20 ವರ್ಲ್ಡ್ ಕಪ್ನ ಗೆಲ್ಸ್ಕೊಂಡಿರೋ ಕ್ಯಾಪ್ಟನ್ ಅವರು. ಇವಾಗ ಅದೇ ಕ್ಯಾಪ್ಟನ್ನು ಕೋಚ್ ಆಗಿ ವೆಸ್ಟ್ ಇಂಡೀಸ್ಗೆ ಬಂದಿರೋ ಅಂತ ಹೇಳಿದ್ರೆ ಏನೋ ಚಮತ್ಕಾರ ಆ್ಯಕ್ಚುಲಿ ಮಾಡ್ತಾ ಇದ್ದಾರೆ ಮಗ. ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಇವತ್ತಿನ ಡೇ ಕ್ರೂಷಿಯಲ್ ಡೇ ಅಂತಲೇ ಹೇಳ್ತೀನಿ ಟೀಮ್ ಇಂಡಿಯಾಗೆ. 2 ಮ್ಯಾಚ್ ಕೂಡ ಬೆಂಕಿ ಥರ ಇರುತ್ತೆ. ಫಸ್ಟ್ ಮ್ಯಾಚ್ನ ಸೌತ್ ಆಫ್ರಿಕಾ ಗೆಲ್ಲಬೇಕು ಟೀಮ್ ಇಂಡಿಯಾ ಈ ಒಂದು ವರ್ಲ್ಡ್ ಕಪ್ಪಲ್ಲಿ. ಸ್ಟಿಲ್
ಆ ಒಂದು ಕಪ್ಗೆ ಕನಸನ್ನ ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೌತ್ ಆಫ್ರಿಕಾ ಗೆಲ್ಲೇಬೇಕು. ಆ ಒಂದು ಅಡ್ವಾಂಟೇಜ್ ಯೂಸ್ ಮಾಡ್ಕೋಬೇಕು. ಮತ್ತು ಸೆಕೆಂಡ್ ಮ್ಯಾಚಲ್ಲಿ ಟೀಮ್ ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಗೆಲ್ಲೇಬೇಕು. ಓಕೆನಾ, ಗೆದ್ದಿಲ್ಲ ಅಂತ ಹೇಳಿದ್ರೆ ಹೇಳ್ತಾ ಇದ್ದೀನಿ ತುಂಬ ಕಷ್ಟ ಆಗಿಬಿಡುತ್ತೆ. ಗೆಲ್ಲೋದಲ್ಲದೆ ಯೂಜ್ ಮಾರ್ಜಿನಲ್ಲಿ ಗೆಲ್ಲಬೇಕು ಹೇಳಿದ್ನಲ್ಲ ಆವಾಗಲೇ. ಸೊ ನೋಡೋದ ನಿಮ್ಮ ಪ್ರಕಾರ ಈ ಒಂದು ಗ್ರೂಪ್ 1ನಲ್ಲಿ ಯಾರು ಇವತ್ತು ಕ್ವಾಲಿಫೈ ಆಗ್ತಾರೆ? ಏನಂದರೆ ಇವತ್ತಿನ ಮ್ಯಾಚನ್ನು ಸೌತ್ ಆಫ್ರಿಕಾ ಗೆದ್ಬಿಟ್ರೆ ಆಲ್ಮೋಸ್ಟ್ ಥ್ರೂ ಆಗಿಬಿಡ್ತಾರೆ ಸೆಮಿಫೈನಲ್ಸ್ಗೆ. ಸೊ ಇನ್ನು 3 ಟೀಮ್ಗೆ ಹಂಗಿಂಗೆ ಕಾಂಪಿಟೇಷನ್ ಇರುತ್ತೆ. ನನ್ನ ಪ್ರಕಾರ ಜಿಂಬಾಬ್ವೆ ಕಷ್ಟ ಇದೆ. ಬಿಕಾಸ್ ಲೇಜಿ ಕೂಡ ಮಾಡೋಂಗಿಲ್ಲ ಮಗ, ಏನು ಬೇಕಿರೋ ಆಗ್ಬೋದು. ಸೊ ಈ ಥರ ಮಾರ್ಜಿನಲ್ಲಿ ಗೆಲ್ಲಬೇಕು. ಏನಾದರೂ ವೆಸ್ಟ್ ಇಂಡೀಸು ಇವತ್ತಿನ ಮ್ಯಾಚಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಗೆದ್ದೇ ಬಿಟ್ಟರು, ಓಕೆನಾ, ಗೆದ್ದೇ ಬಿಟ್ಟರು ಅಂತ ಹೇಳಿದ್ರೆ ಒಂದು 20 ರನ್ 30 ರನ್ ಡಿಫ್ರೆನ್ಸ್ ಇದ್ದಾಗ ಗೆಲ್ಲಬೇಕು. ಆಮೇಲೆ ನೋಡ್ಕೋಬೋದು. ಬಟ್ ಇದೆಲ್ಲ ಆಗೋಬೇಡ. ಏನೇ ಹೇಳಿದ್ರು ಟೀಮ್ ಇಂಡಿಯಾಗೆ ಚಾನ್ಸ್ ಇದೆ ಅಂತ ಹೇಳಿದ್ರೆ ಈ ಲೆವೆಲ್ಗೆ ಚಾನ್ಸ್ ಇರೋದು. ಈ ಒಂದು ಸಿನಾರಿಯೋ ಎಲ್ಲ ವರ್ಕ್ ಆದರೆ ಮಾತ್ರ ಚಾನ್ಸ್ ಇರೋದು, ಇಲ್ಲ ಅಂದರೆ ಇಲ್ಲ. ಸೊ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ಬೋದು ಅಂತ ಕಾಮೆಂಟ್ ಮಾಡಿ. ಸೊ ನನಗಂತೂ ಫಸ್ಟ್ ಮ್ಯಾಚ್ ಸೌತ್ ಆಫ್ರಿಕಾ ಗೆಲ್ಲಬೇಕು ಯೂಜ್ ಮಾರ್ಜಿನಿಂದ. ಸೆಕೆಂಡ್ ಮ್ಯಾಚು ಕೂಡ ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಯೂಜ್ ಮಾರ್ಜಿನಿಂದ ಗೆದ್ದರೆ ಟೀಮ್ ಇಂಡಿಯಾಗೆ ಒಂದು ಬಾಗ್ಲು ಓಪನ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಹಂಗೆ ಕ್ಲೋಸ್ ಆಗಿಬಿಡುತ್ತೆ. ಏನಾಗುತ್ತೋ ನೋಡೋದ. ನಿಮ್ಮ ಪ್ರಕಾರ ಏನಾಗ್ಬೋದು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಬಾಯ್ಸ್, ಹೋಗಿ ಜಾಯ್ನ್ ಆದರೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀರಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.